ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ಯಾವುದೇ ಪ್ರಿಯಜನರ ಜೊತೆ ನಿಮ್ಮ ಸಂಬಂಧ ಸರಿಯಾಗಿ ಇಲ್ಲ ಎಂದು ನಿಮ್ಮ ಕೋಪ ಹಾಗೂ ಸಕಾರಾತ್ಮಕ ವಿಚಾರಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಮಯ. ನೀವು ಒಟ್ಟಿಗೆ ಕಳೆದಂತಹ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ಹಾಗೂ ನಿಮ್ಮಿಬ್ಬರ ಮಹತ್ವವನ್ನು ಅರಿತುಕೊಳ್ಳಿ. ಒಂದೊಂದು ಸಲ ಒಂದು ಫೋನ್ ಮಾಡುವುದರಿಂದ ಏನೆಲ್ಲ ಬದಲಾಗುತ್ತದೆ. ಬಹುಶಃ ನಿಮ್ಮ ಮಿತ್ರ ನಿಮ್ಮ ಫೋನಿಗೆ ಕಾಯುತ್ತಿರಬಹುದು. ಮೇಷರಾಶಿ ರೋಮಾನ್ಸ್. ಇಂದು ರೋಮಾನ್ಸ್ಗೆ ಅತ್ಯಂತ ಸಕಾರಾತ್ಮಕವಾದ ಸಮಯ. ನಿಮ್ಮ ಪ್ರೇಮಿಗೆ ಕಾರ್ಡ್ ಕಳುಹಿಸಿ, ಇದರಿಂದ ಅವರು ಖುಷಿಯಾಗುತ್ತಾರೆ. ನಿಮಗೆ ಇಂದು ಯೋಚಿಸಲು ಸಮಯ ಇರುತ್ತದೆ, ಅದೇನೆಂದರೆ ಈ ಸಂಬಂಧ ಎಷ್ಟು ಆನಂದದಾಯಕವಾಗಿದೆ ಎಂದು. ಮೇಷರಾಶಿ ಕರಿಯರ್. ಇಂದಿನ ದಿನ ನಿಮಗೆ ನೀವೇ ಹೊಗಳಿಕೊಳ್ಳುವ ದಿನವಾಗಿದೆ. ನಿಮ್ಮ ಕೆಲಸದಿಂದ ನಿಮಗೆ ಸಫಲತೆಯು ದೊರೆಯುತ್ತದೆ. ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವಿರಿ. ಇಂದು ನೀವು ಎಷ್ಟು ಕಷ್ಟಪಡುತ್ತೀರೋ ಅಷ್ಟು ಸಫಲತೆಯು ದೊರೆಯುತ್ತದೆ. ಇದರ ಜೊತೆಗೆ ಹೊಸ ಅವಕಾಶಗಳು ಸಿಗುತ್ತವೆ. ಮೇಷರಾಶಿ ಫೈನಾನ್ಸ್. ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ. ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ. ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವು ಬೆಳೆಯುವುದು. ಬಿಸಿನೆಸ್ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು. ಇದರಿಂದ ಮುಂದೆ ಬಿಸಿನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯು ಹೆಚ್ಚಾಗುವುದು. ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು. ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದ್ರೂ ಬಿಸಿನೆಸ್ ಅನ್ನು ಮಾಡಿ, ಇದರ ಒಳ್ಳೆಯ ಲಾಭವಾಗುವುದು. ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ. ಮೇಷರಾಶಿ ಹೆಲ್ತ್. ಮಧುಮೇಹ ಆವರಿಸಿರುವ ವ್ಯಕ್ತಿಯು ಇಂದು ತನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇದೆ. ಈಗ ನೀವು ನಂಬುವ ಸಮಯ ಬಂದಿದೆ. ಏನೆಂದರೆ ತುಂಬ ದಿನಗಳಿಂದ ನಡೆದು ಬರುತ್ತಿರುವ ಕಾಯಿಲೆ ಬೇರೆ ಕಾಯಿಲೆಗಳನ್ನು ಹುಟ್ಟು ಹಾಕಬಲ್ಲದು ಎಂದು ನೀವು ಒಪ್ಪಿಕೊಳ್ಳಬೇಕು. ಆದ್ದರಿಂದ ನೀವು ನಿಮ್ಮನ್ನು ಒತ್ತಡರಹಿತರಾಗಿ ಇರಿಸಿ ಕೆಲಸ ಮಾಡುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಜೊತೆಗೆ ಊಟ ಹಾಗೂ ಕುಡಿಯುವುದರ ಬಗ್ಗೆ ಗಮನ ಹರಿಸಿ. ವೃಷಭರಾಶಿ ಓವರ್ವ್ಯೂ. ಬೇರೆ ಜನ ನಿಮ್ಮ ದಯೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಎಲ್ಲದಕ್ಕೂ ಮಿತಿ ಇರುತ್ತದೆ. ಆದ್ದರಿಂದ ಅವಶ್ಯಕತೆಗಿಂತ ಹೆಚ್ಚು ಕರುಣೆ ತೋರಿಸುವುದು ಒಳ್ಳೆಯದಲ್ಲ. ನಿಮ್ಮ ಕರುಣೆಯನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ನಿಮಗೆ ಮಾನವೀಯತೆಯ ಬಗ್ಗೆ ವಿಶ್ವಾಸವೇ ಹೊರಟು ಹೋಗಬಹುದು. ವೃಷಭರಾಶಿ ರೋಮಾನ್ಸ್. ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ. ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ. ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ. ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ. ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರಿಸಲು ಪ್ರಯತ್ನಪಡಿ. ವೃಷಭರಾಶಿ ಕರಿಯರ್. ವಿದೇಶದಲ್ಲಿ ಏನಾದರೂ ಓದುವ ಬಗ್ಗೆ ಒಂದು ಸಂಸ್ಥೆಯಿಂದ ನಿಮಗೆ ಆಮಂತ್ರಣ ಬರಲಿದೆ. ಇದನ್ನು ಸರಿಯಾಗಿ ತೆಗೆದುಕೊಳ್ಳಿ, ಏಕೆಂದರೆ ಇದಕ್ಕೆ ನಿಮ್ಮ ಹತ್ತಿರ ಅನೇಕ ಕಾರಣ ಇದೆ. ನೀವು ವಿದೇಶಕ್ಕೆ ಹೋಗುವ ಅವಸರವನ್ನು ನೀವು ಕೈಯಿಂದ ತೆಗೆದುಕೊಳ್ಳುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ವರ್ತಮಾನದಲ್ಲಿಯೇ ಸುಧಾರಿಸಿಕೊಳ್ಳುತ್ತೀರಿ. ಇಂದು ನಿಮಗೆ ಒಳ್ಳೆಯ ಸುದ್ದಿ ಕೇಳಿಸಿಕೊಳ್ಳಲು ಸಿಗುತ್ತದೆ. ವೃಷಭರಾಶಿ ಫೈನಾನ್ಸ್. ಬಿಸಿನೆಸ್ ನಿಧಾನವಾಗಿ ನಡೆಯುತ್ತಿರುವುದರಿಂದ ಇಂದು ನೀವು ಒತ್ತಡದಲ್ಲಿ ಬೀಳಬಹುದು. ಆದರೆ ಚಿಂತೆ ಮಾಡುವ ಬದಲು ನಿಮ್ಮ ಬಿಸಿನೆಸ್ ಅನ್ನು ಸುಧಾರಿಸಲು ಪ್ರಯತ್ನಿಸಿದರೆ ಒಳ್ಳೆಯದು. ಎಷ್ಟೊಂದು ಪ್ರಾಜೆಕ್ಟ್ಗಳು ಅರ್ಧದಲ್ಲಿ ನಿಂತಿವೆ, ಅದನ್ನು ಪೂರ್ತಿ ಮಾಡಿ. ನೀವು ಹೊಸ ಕೆಲಸ ಶುರು ಮಾಡುವ ಮೊದಲು ಹಳೆ ಕೆಲಸವನ್ನು ಪೂರ್ತಿ ಮಾಡಿದರೆ ಒಳ್ಳೆಯದು. ವೃಷಭರಾಶಿ ಹೆಲ್ತ್. ಇಂದು ನಿಮಗೆ ಸ್ವಲ್ಪ ಒತ್ತಡವಾಗಬಹುದು. ನಿಮಗೆ ತೊಂದರೆ ಇದೆಯೇ ಎಂದು ಕಂಡುಹಿಡಿಯಿರಿ. ಅದು ತುಂಬಾ ಮುಖ್ಯವಾಗಿದೆ. ನೀವು ಲಾಭ ಸಿಗುವಂತಹ ಹಾಗೂ ನಿಮ್ಮ ಪ್ರಿಯಜನರೊಡನೆ ಸಮಯ ಕಳೆಯುವಂತಹ ಕೆಲಸ ಮಾಡಿ. ನೀವು ತುಂಬ ಸಮಯದವರೆಗೆ ತೊಂದರೆ ಅನುಭವಿಸುತ್ತಿದ್ದರೆ ಡಾಕ್ಟರ್ನ ಸಲಹೆಯನ್ನು ಅವಶ್ಯವಾಗಿ ಪಡೆದುಕೊಳ್ಳಿ. ಮಿಥುನ ರಾಶಿ ಓವರ್ವ್ಯೂ. ನಿಮ್ಮ ಸಾಹಸ ಹಾಗೂ ಚುರುಕು ಬುದ್ಧಿ ಬೇರೆಯವರಿಗಿಂತ ನಿಮ್ಮನ್ನು ತುಂಬಾ ಮುಂದೆ ತೆಗೆದುಕೊಂಡು ಹೋಗುವುದು. ನಿಮ್ಮ ತೀವ್ರ ಸಂಪ್ರೇಕ್ಷಣೆ ಕಲೆ ನಿಮ್ಮ ಲಕ್ಷ್ಯವನ್ನು ಪಡೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಎಲ್ಲ ಯೋಗ್ಯತೆಗಳ ಉಪಯೋಗ ನಿಮ್ಮ ವ್ಯಕ್ತಿತ್ವ ಹಾಗೂ ವ್ಯಾವಹಾರಿಕ ಜೀವನವನ್ನು ಸಫಲಗೊಳಿಸಲು ಉಪಯೋಗಿಸಿ. ಮಿಥುನ ರಾಶಿ ರೋಮಾನ್ಸ್. ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ. ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ, ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ. ಜ್ಞಾಪಕ ಇಟ್ಟುಕೊಳ್ಳಿ, ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು. ಮಿಥುನ ರಾಶಿ ಕರಿಯರ್. ಏನಾದರೂ ನಿಮಗೆ ನಿಮ್ಮ ಕೆಲಸದಲ್ಲಿ ಸಫಲತೆಯಿಂದ ಹೊಗಳಿಕೆ ಸಿಗುತ್ತಿದ್ದರೆ ಆಗ ನಿಮಗೆ ನಿಮ್ಮ ಸಂಸ್ಥಾನದ ಹೊರಗೆ ಅಥವಾ ಒಳಗೆ ಎರಡು ರೀತಿಯ ವಿರೋಧಿಗಳಿಂದ ಹುಷಾರಾಗಿರಬೇಕಾಗುತ್ತದೆ. ಈ ರೀತಿಯೂ ಆಗಬಹುದು. ಇಂದು ನಿಮ್ಮ ಮೇಲೆ ಯಾವುದೇ ರೀತಿಯ ಸುಳ್ಳಿನ ಆರೋಪವು ಬರುತ್ತದೆ. ಆದ್ದರಿಂದ ಸಾವಧಾನವಾಗಿರಿ.
ನಿಮ್ಮ ಕೆಲಸದ ವಿರೋಧಿಗಳೇ ನಿಮಗೆ ತೊಂದರೆ ಕೊಡಬಹುದು. ಇದಕ್ಕಾಗಿ ಟೊಂಗ ಕಟ್ಟಿ ನಿಂತಿದ್ದಾರೆ. ಮಿಥುನ ರಾಶಿ ಫೈನಾನ್ಸ್. ನೀವೇನಾದರೂ ಪಬ್ಲಿಕ್ ರಿಲೇಷನ್ ಕ್ಷೇತ್ರದಲ್ಲಿ ಇದ್ದರೆ ತುಂಬಾ ಆರೋಗ್ಯವಾಗಿ ಇರುವಿರಿ. ನಿಮ್ಮ ಓವರ್ ಟೈಮ್ ಕೆಲಸ ಮತ್ತು ಬೇರೆ ಕಾರಣಗಳಿಂದಲೂ ಈ ದಿನಗಳಲ್ಲಿ ನಿಮ್ಮ ಹತ್ತಿರ ಹಣ ಬರತೊಡಗಿದೆ. ಈ ಹಣವನ್ನು ಸರಿಯಾದ ಜಾಗದಲ್ಲಿ ಬಂಡವಾಳ ಹೂಡಿ. ಮಿಥುನ ರಾಶಿ ಹೆಲ್ತ್. ಇಂದು ನೀವು ಯಾವುದಾದರೂ ಕಾರಣದಿಂದ ಅಥವಾ ಸುಮ್ಮನೆ ಹೆದರಬಹುದು. ಆದ್ದರಿಂದ ಯಾವುದೇ ಕಾರಣವಿಲ್ಲದೆ ಹೆದರಬೇಡಿ. ನೀವು ವಾಸ್ತವ ಹಾಗೂ ಸ್ಪಷ್ಟತೆಯ ಕಡೆ ಗಮನ ಕೊಡಿ. ಮನಸ್ಸನ್ನು ಶಾಂತಿಯಾಗಿ ಇರಿಸಲು ನೀವು ಬೇರೆ ಬೇರೆ ಮಾರ್ಗವನ್ನು ಉಪಯೋಗಿಸಿ. ಕರ್ಕ ರಾಶಿ ಓವರ್ವ್ಯೂ. ಇಂದು ನೀವು ಏನಾದರೂ ಮಾಡುವುದರ ಬಗ್ಗೆ ಚೆನ್ನಾಗಿ ಗಮನ ಕೊಡಿ. ಹೊಸದನ್ನೇನಾದರೂ ಮಾಡಲು, ಹೊಸ ಆಟವನ್ನು ಆಡಲು ತೀವ್ರ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಏಳುತ್ತದೆ. ಈ ಸಮಯ ಇದನ್ನು ನಿರ್ಧರಿಸಲು, ಅಂದರೆ ನೀವು ಏನನ್ನು ಮಾಡಬೇಕು ಎಂದು ಇರುವಿರಿ, ಅದನ್ನು ಹೇಗೆ ಮಾಡುವುದು ಎಂದು ಇಂದು ನಿಮ್ಮ ಜೀವನದಿಂದ ಭಯವನ್ನು ತೆಗೆದುಹಾಕಿ. ಕರ್ಕ ರಾಶಿ ರೋಮಾನ್ಸ್. ನೀವು ನಿಮ್ಮ ಸಂಗಾತಿಯ ಜೊತೆ ಸಮಯವನ್ನು ವ್ಯಯ ಮಾಡುತ್ತೀರಾ. ಎಲ್ಲ ಕ್ಷೇತ್ರದಲ್ಲೂ ಸಂಬಂಧ ಸುಧಾರಣೆಯಾಗುತ್ತದೆ. ನಿಮ್ಮ ಉತ್ತರದಾಯಿತ್ವದ ಬಗ್ಗೆ ಯೋಚಿಸಿ. ಕರ್ಕ ರಾಶಿ ಕರಿಯರ್. ಇಂದಿನ ದಿನ ಸಂಭಾವನೆಗಳಿಂದ ತುಂಬಿ ಹೋಗುತ್ತದೆ. ಅದರಲ್ಲಿ ವ್ಯವಸ್ಥಾಪನೆಯು ಜೊತೆ ಸೇರಿದ ಉತ್ತರದಾಯಿತ್ವದ ನಿಮ್ಮ ಭಾರವನ್ನು ಪಡೆದುಕೊಳ್ಳುತ್ತೀರಿ. ಈ ರೀತಿಯ ಲಾಭವನ್ನು ಪಡೆಯಿರಿ. ನಿಮಗೂ ಗೊತ್ತಿದೆ, ಒಗ್ಗಟ್ಟಾಗಿ ಕ್ಷಮತೆಯನ್ನು ಕೋರುವ ಕೆಲಸವು ನಿಮಗೆ ಯಾವಾಗಲೂ ಕೆಟ್ಟದನ್ನು ಮಾಡುವುದಿಲ್ಲ. ಕರ್ಕ ರಾಶಿ ಫೈನಾನ್ಸ್. ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಿ. ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ. ಒಂದು ಸಲ ಬಿಡುವು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ. ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ. ಕರ್ಕ ರಾಶಿ ಹೆಲ್ತ್. ಒತ್ತಡದ ಲೆವೆಲ್ನಲ್ಲಿ ಆದಂತಹ ಸಕಾರಾತ್ಮಕ ಬದಲಾವಣೆಯಿಂದ ಇಂದು ನಿಮಗೆ ಆರಾಮದಾಯಕವೆನಿಸುತ್ತದೆ. ಒಳ್ಳೆಯ ಹಾಗೂ ಸಮತೋಲನ ಭೋಜನ, ವಿಶ್ರಾಂತಿ ಹಾಗೂ ಸ್ವಲ್ಪ ವ್ಯಾಯಾಮ ನಿಮಗೆ ಲಾಭದಾಯಕವಾಗಿದೆ. ಯಾರು ಪಚನಕ್ರಿಯೆಯ ತೊಂದರೆಯನ್ನು ಅನುಭವಿಸುತ್ತಿರುವರೋ ಅವರು ಇಂದು ನೋಡುವರು ಪಚನಕ್ರಿಯೆಯ ಸಮಸ್ಯೆ ಕಡಿಮೆಯಾಗಿದೆ ಎಂದು, ಹಾಗೂ ಮತ್ತೆ ನೀವು ಆರಾಮದಿಂದ ಇರುವಿರಿ. ಸಿಂಹರಾಶಿ ಓವರ್ವ್ಯೂ. ಇಂದು ನಿಮಗೆ ನಿಮ್ಮ ಯೋಜನೆಗಳನ್ನು ವಿಕಸಿತಗೊಳಿಸಲು ಅವಕಾಶ ಸಿಗಬಹುದು. ಈ ಅವಕಾಶದ ಪೂರ್ಣ ಲಾಭವನ್ನು ಪಡೆಯಿರಿ. ಇದರಿಂದ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಫಲತೆ ದೊರೆಯುತ್ತದೆ. ಯಾವುದೇ ಅವಕಾಶವನ್ನು ಕೈಯಿಂದ ಜಾರದಂತೆ ನೋಡಿಕೊಳ್ಳಿ, ಏಕೆಂದರೆ ಈ ಅವಕಾಶ ಭವಿಷ್ಯದಲ್ಲಿ ನಿಮ್ಮ ಸಫಲತೆಯ ಬಾಗಿಲನ್ನು ತೆಗೆಯಬಹುದು. ಸಿಂಹರಾಶಿ ರೋಮಾನ್ಸ್. ಇಂದು ದೊಡ್ಡ ಮುಖ್ಯವಾಗಿರುವ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ. ಅವರ ಜೊತೆ ರೊಮ್ಯಾಂಟಿಕ್ ಸಂಬಂಧವಾಗುವ ಸಂಭವವಿದೆ. ಆದರೂ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ. ಆದರೂ ಹತ್ತಿರದವರು ಅನುಕೂಲ ಪ್ರತಿಕ್ರಿಯೆ ತೋರಿಸಿದರೆ ನಿಮ್ಮ ರೊಮ್ಯಾನ್ಸ್ನ ಯಾತ್ರೆ ಇಂದು ಶುರುವಾಗುತ್ತದೆ. ಸಿಂಹರಾಶಿ ಕರಿಯರ್. ಇಂದು ಕೆಲಸದ ಒತ್ತಡದಿಂದ ಸ್ವಲ್ಪ ಶಕ್ತಿಹೀನರಾದಂತೆ ಅನುಭವವಾಗುವುದು. ಈ ಎಲ್ಲ ಕೆಲಸವನ್ನು ಸ್ವಲ್ಪ ಸ್ವಲ್ಪ ಮಾಡಿ. ಸ್ವಲ್ಪ ಒತ್ತಡದಿಂದ ದೂರವಿರಿ. ಇದು ನಿಮಗೆ ಮುಂದಿನ ಸಮಯದಲ್ಲಿ ನಿವೇಶನವನ್ನು ಒದಗಿಸುವುದು. ಸಿಂಹರಾಶಿ ಫೈನಾನ್ಸ್. ಇಂದು ನಿಮಗೆ ಯಾವುದಾದರೂ ಜಮೀನಿನ ಆಸ್ತಿಯ ವಿಷಯವಾಗಿ ವಿವಾದವಾಗಬಹುದು. ನೀವು ಸದ್ಯಕ್ಕೆ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳಬಹುದು. ನಿಮ್ಮ ರಕ್ಷಣೆಗಾಗಿ ಸುರಕ್ಷಾ ಕರ್ಮಿಗಳನ್ನು ಇಟ್ಟುಕೊಳ್ಳಬಹುದು. ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಅದರಂತೆಯೇ ಕೆಲಸ ಮಾಡಿ. ನೀವು ಪ್ರೀತಿಯಿಂದ ಇದನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಇದು ಸುಲಭವಾಗಿ ಬಗೆಹರಿಯುವುದು. ಸಿಂಹರಾಶಿ ಹೆಲ್ತ್. ಇಂದು ನೀವು ವಿದ್ಯುತ್ಗೆ ಸಂಬಂಧಿಸಿದ ಯಾವುದಾದರೂ ಕೆಲಸ ಮಾಡಲು ನೀವು ತುಂಬಾ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಇಂದು ನಿಮಗೆ ಯಾವುದಾದರೂ ದುರ್ಘಟನೆ ಅಥವಾ ಪೆಟ್ಟಾಗುವ ಸಂಭವವಿದೆ. ಆದ್ದರಿಂದ ವಿದ್ಯುತ್ತನ್ನು ಗೃಹೋಪಯೋಗಿ ಉಪಕರಣಗಳು, ಉದಾಹರಣೆಗೆ ಹೀಟರ್ಗಳನ್ನು ಉಪಯೋಗಿಸುವಾಗ ಎಚ್ಚರಿಕೆಯಿಂದ ಇರಿ. ಬೆಂಕಿ ಅಥವಾ ಯಾವುದಾದರೂ ಬಿಸಿ ಪದಾರ್ಥಗಳಿಂದ ಮಾಡುವಂತಹ ಕೆಲಸಗಳಲ್ಲಿ ಹೆಚ್ಚು ಸಮಾಧಾನವನ್ನು ತೋರಿಸಿ. ಕನ್ಯಾ ರಾಶಿ ಓವರ್ವ್ಯೂ. ಧೈರ್ಯ ಹಾಗೂ ದೃಢ ಸಂಕಲ್ಪ ಇಂದು ನಿಮ್ಮ ರೂಪವಾಗಿರುತ್ತದೆ. ನಿಮ್ಮ ವಿನಯದ ಸ್ವಭಾವ ಹಾಗೂ ನಿಮ್ಮ ದೃಢತೆ ಇಂದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಏನಾಗದಿದ್ದರೂ ನಿಮ್ಮನ್ನು ಎಂಥ ಗಟ್ಟಿ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎಂದರೆ ಎಲ್ಲ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸುವಂತೆ ನಿಮ್ಮನ್ನು ರೂಪಿಸುತ್ತದೆ. ಕನ್ಯಾ ರಾಶಿ ರೋಮಾನ್ಸ್. ಇಂದು ನೀವು ನಿಮ್ಮ ಸಂಗಾತಿಯ ಇಚ್ಛೆಯನ್ನು ತಿಳಿದುಕೊಳ್ಳಲು ಸಫಲತೆಯಾಗುತ್ತದೆ. ನಿಮ್ಮ ಸಂಗಾತಿಯ ಜೊತೆ ಸೇರಿ ಅಥವಾ ಮಾತನಾಡಲು ಯಾವಾಗಲೂ ತಯಾರಾಗಿರಿ. ಕನ್ಯಾ ರಾಶಿ ಕರಿಯರ್. ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಆತ್ಮವಿಶ್ವಾಸವಿದೆ. ನಿಮ್ಮ ಮುಖಾಂತರ ಹಿಂದೆ ನಡೆದ ಸ್ವಲ್ಪ ಸಮಯದಿಂದ ಮಾಡಿದ ಕೆಲಸವು ಚೆನ್ನಾಗಿರುತ್ತದೆ. ಆತ್ಮವಿಶ್ವಾಸವು ಈ ಕಾರಣದಿಂದ ಬಂದಿದೆ. ನೀವು ಕೆಲಸ ಮಾಡುವುದಕ್ಕೆ ಏನಾದರೂ ಬೇರೆ ಪ್ರಕಾರದ ಬದಲಾವಣೆಯ ಸಂಕೇತವೂ ಇದೆ. ನೀವು ಸುಲಭವಾಗಿ ಈ ಕೆಲಸವನ್ನು ಮಾಡುತ್ತೀರಿ. ಇಂದಿನ ಆಹ್ವಾನವನ್ನು ನೀವು ಸರಿಯಾದ ರೀತಿಯಲ್ಲಿ ಬಗೆಹರಿಸುತ್ತೀರಿ. ಕನ್ಯಾ ರಾಶಿ ಫೈನಾನ್ಸ್.
ಹಣ ಸಂಪಾದಿಸುವುದು ಕಷ್ಟವಾಗುವುದು. ಒಂದರ ನಂತರ ಒಂದು ಅಡಚಣೆ ಬರುವುದು. ಇಂದು ಬಿಸಿನೆಸ್ನಲ್ಲಿ ನಿಮಗೆ ಸಮಸ್ಯೆ ಉಂಟು ಮಾಡುವಂತಹ ವಿಷಯಗಳಿಂದ ಉಳಿದುಕೊಳ್ಳಿ, ಏಕೆಂದರೆ ಇಂದು ನಿಮ್ಮ ದಾರಿಯಲ್ಲಿ ಯಾವುದಾದರೂ ಅಡಚಣೆ ನಿಂತಿದೆ. ಪ್ರಾಪರ್ಟಿಗೆ ಸಂಬಂಧಿಸಿದ ದಾಖಲೆಯ ಮೇಲೆ ಸಹಿ ಹಾಕುವುದರಿಂದ ಉಳಿದುಕೊಳ್ಳಿ, ಏಕೆಂದರೆ ಇದರಿಂದ ನೀವು ಮುಂದೆ ಯಾವುದಾದರೂ ತೊಂದರೆಯಲ್ಲಿ ಬೀಳಬಹುದು. ಕನ್ಯಾ ರಾಶಿ ಹೆಲ್ತ್. ಇಂದು ನೀವು ಹೊರಗೆ ಕುಳಿತುಕೊಂಡು ಗಾಳಿಯ ಲಾಭವನ್ನು ಪಡೆಯಿರಿ. ಇಂದು ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ. ಇಂದು ನೀವು ಸ್ವಲ್ಪ ತೊಂದರೆ ಇರುವಂತಹ ಅಥವಾ ಒತ್ತಡವಿರುವಂತಹ ಕೆಲಸದಲ್ಲಿ ವ್ಯಸ್ತರಾಗಬಹುದು. ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತದೆ, ಏಕೆಂದರೆ ಒತ್ತಡ ಕಡಿಮೆ ಇದ್ದರೆ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಮುಂದೆ ಚೆನ್ನಾಗಿ ಮಲಗಿಕೊಳ್ಳಿ, ಏಕೆಂದರೆ ನಾಳೆ ಬೆಳಗ್ಗೆ ನಿಮಗೆ ತಾಜಾ ಎನಿಸುತ್ತದೆ. ತುಲಾ ರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಜೀವನದಲ್ಲಿ ತುಂಬ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವುದರಿಂದ ಸಂತೋಷ ಪಡುತ್ತೀರಿ. ಈ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗಲು ಕಾರಣ ನೀವು ಬೇರೆಯವರೊಂದಿಗೆ ಸಹಮತವನ್ನು ತೋರದಿದ್ದದ್ದು. ಕಾರಣ ಏನೇ ಇರಲಿ, ಆದರೆ ಈಗ ಇದು ಸಂತೋಷವನ್ನು ಆಚರಿಸುವ ಸಮಯ. ಈಗ ನಿಮ್ಮ ಜೀವನ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದೆ. ತುಲಾ ರಾಶಿ ರೋಮಾನ್ಸ್. ಇವತ್ತು ನಿಮಗೆ ರೊಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ. ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ, ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ. ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ. ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರಿಸಲು ಪ್ರಯತ್ನಪಡಿ. ತುಲಾ ರಾಶಿ ಕರಿಯರ್. ಇಂದಿನ ದಿನ ವಿಶೇಷವಾದ ಲಕ್ಷ್ಯವನ್ನು ಆರಂಭಿಸುವುದಾಗಿದೆ. ಅದರ ವಿಷಯದಲ್ಲಿ ನೀವು ಬಹಳ ದಿನಗಳಿಂದ ಯೋಜನೆಗಳನ್ನು ಮಾಡಿರುವಿರಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನಿಮ್ಮ ಸಂಸ್ಥೆಯನ್ನು ಸ್ಥಾಪಿಸುವ ಉದ್ದೇಶವಿರುವುದಾದರೆ ಇಂದು ಆರಂಭಿಸಿ. ನೀವೇನಾದರೂ ಇಂದು ಪ್ರಾರಂಭಿಸಿದರೆ ನಿಮಗೆ ಸಫಲತೆ ನಿಶ್ಚಿತವಾಗಿದೆ. ತುಲಾ ರಾಶಿ ಫೈನಾನ್ಸ್. ಆರ್ಥಿಕ ಪ್ರಬಂಧನದಲ್ಲಿ ನೀವು ನಿಮ್ಮ ಸಕಾರಾತ್ಮಕ ಯೋಚನೆಯಿಂದ ಸುಲಭವಾಗಿ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ. ನೀವು ನಿಮ್ಮ ಪ್ರೊಫೆಷನ್ನಲ್ಲಿ ತುಂಬ ಸಫಲವಾಗುವಿರಿ. ಜೊತೆಯಲ್ಲಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಬೇಕಾದದ್ದು ಏನೆಂದರೆ ಒಮ್ಮೊಮ್ಮೆ ನಮ್ಮ ಭರವಸೆಯಂತೆ ಸಫಲತೆ ದೊರೆಯುವುದಿಲ್ಲ. ನೀವು ಚಿಂತಿಸಬೇಡಿ, ನಿಧಾನವಾಗಿ ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಗಳನ್ನು ಖಂಡಿತವಾಗಿ ಪೂರ್ತಿ ಮಾಡುವಿರಿ. ತುಲಾ ರಾಶಿ ಹೆಲ್ತ್. ಇಂದು ನೀವು ನಿಮ್ಮ ಆರೋಗ್ಯವನ್ನು ತುಂಬ ಹತ್ತಿರದಿಂದ ನೋಡಿ. ನಿಮಗೇನಾದರೂ ಬ್ಲಡ್ ಪ್ರೆಷರ್ ಹಾಗೂ ಶುಗರ್ನಂತಹ ಕಾಯಿಲೆಗಳಿದ್ದರೆ ಅವು ಇಂದು ನಿಮ್ಮ ಚಿಂತೆಗೆ ಕಾರಣವಾಗುವುದು. ಇಂದು ನೀವು ಸರಿಯಾದ ಆಹಾರ ಸೇವಿಸಿ ಹಾಗೂ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ. ನೀವೇನಾದರೂ ಯಾವುದಾದರೂ ತೊಂದರೆಯಿಂದ ಚಿಂತಿತರಾಗಿದ್ದರೆ ಸರಿಯಾದ ಡಾಕ್ಟರ್ ಹತ್ತಿರ ಹೋಗಿ. ವೃಶ್ಚಿಕ ರಾಶಿ ಓವರ್ವ್ಯೂ. ಇಂದು ಬೇರೆಯವರ ಕೆಟ್ಟ ವ್ಯವಹಾರದಿಂದ ನೀವು ದುಃಖಿಸುತ್ತಿರುವಿರಿ ಎಂದು ನಿಮಗೆ ಅನಿಸುತ್ತದೆ. ನೀವು ಬೇಡದೇ ಇರುವಂತಹ ಯಾವುದೇ ಮಾತಿನಲ್ಲಿ ಬೀಳದೇ ಇರುವ ಹಾಗೆ ಪ್ರಯತ್ನಿಸಿ. ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತೀರಿ. ಪರಿಸ್ಥಿತಿಯನ್ನು ಹಿಡಿದಿಟ್ಟುಕೊಳ್ಳಲು ಬೇರೆಯವರ ವ್ಯವಹಾರವನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ವ್ಯವಹಾರವನ್ನು ನೀವು ನಿಯಂತ್ರಿಸಿಕೊಳ್ಳಬಹುದು, ಏಕೆಂದರೆ ಅವು ನಿಮ್ಮ ವಶದಲ್ಲೇ ಇರುತ್ತವೆ. ವೃಶ್ಚಿಕ ರಾಶಿ ರೋಮಾನ್ಸ್. ಇಂದು ನೀವು ನಿಮ್ಮ ಧ್ಯಾನವನ್ನು ನಿಮ್ಮ ಸಂಬಂಧದ ಮೇಲೆ ಆಗಿರುವ ಬೇಜಾರನ್ನು ದೂರ ಮಾಡಲು ಹೋಗುತ್ತೀರಾ. ನೀವು ಇಬ್ಬರು ಇಂದು ಶಾಂತಿಯಿಂದ ತಲೆಯಿಂದ ವಿಷಯದ ಬಗ್ಗೆ ಯೋಚಿಸಿ ಸತ್ಯವಾದ ವಿಚಾರದಿಂದ ನೀವು ನಿಮ್ಮ ರೋಮ್ಯಾನ್ಸ್ ಅನ್ನು ತಿರುಗಿ ತರುವ ಪ್ರಯತ್ನ ಫಲಕಾರಿಯಾಗುತ್ತದೆ. ಈ ಚೇಷ್ಟೆಯ ಪರಿಣಾಮ ಆಶ್ಚರ್ಯಚಕಿತವಾಗಿರುತ್ತದೆ. ವೃಶ್ಚಿಕ ರಾಶಿ ಕರಿಯರ್. ಇಂದು ಕಚೇರಿಯಲ್ಲಿ ನಿಮಗೆ ನಿಮ್ಮ ಪ್ರದರ್ಶನವು ಹೊಗಳಿಕೆಯನ್ನು ತಂದುಕೊಡುವ ಸಂಭವವಿದೆ. ಇದರಿಂದ ನಿಮಗೆ ಹೊಸ ಕಾರ್ಯಯೋಜನೆ ಅಥವಾ ಭವಿಷ್ಯದ ಹೊಸ ದಿಕ್ಕು ಎದುರು ತರುವ ಸಂಭವವಿದೆ. ಇದೇ ರೀತಿಯಿಂದ ಮುಂದೆ ಹೋಗುವುದರಿಂದ ಗುರಿಯು ಪೂರ್ಣವಾಗುವುದು ನಿಶ್ಚಿತವಾಗಿದೆ. ಈ ವ್ಯವಸ್ಥಾಪಕರು ಯಾರ ಸಂಭಾಷಣೆ ಕಲೆಯು ಉತ್ತಮವಾಗಿದೆಯೋ ಅವರಿಗಾಗಿ ಇಂದಿನ ದಿನ ಸುಖಕರವಾಗಿದೆ. ಅವರಿಗೆ ವಿದೇಶದಿಂದ ಪ್ರಸ್ತಾಪವು ಸಿಗುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ ಫೈನಾನ್ಸ್. ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ. ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧ ದೊರೆಯಲಿದೆ. ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ. ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ. ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ. ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು. ಈಗ ಎಲ್ಲ ಸರಿಯಾಗುವುದು. ವೃಶ್ಚಿಕ ರಾಶಿ ಹೆಲ್ತ್. ಮಧುಮೇಹ ಹಾಗೂ ಬ್ಲಡ್ ಪ್ರೆಷರ್ನ ಕಾಯಿಲೆ ಇರುವವರು ಹೆಚ್ಚು ಸಮಾಧಾನದಿಂದ ಇರಬೇಕು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮಗೆ ಹೇಳಿರುವಂತಹ ಭೋಜನವನ್ನೇ ನೀವು ತೆಗೆದುಕೊಳ್ಳಬೇಕು. ಉಪ್ಪಿರುವಂತಹ ಹಾಗೂ ಹುಳಿ ತಿಂಡಿಗಳಿಂದ ದೂರವಿರಿ. ನಿಮ್ಮ ಆರೋಗ್ಯದ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ. ವ್ಯಾಯಾಮ ಮಾಡಿ, ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ಧನುರಾಶಿ ಓವರ್ವ್ಯೂ. ಇಂದು ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಲು ಬಯಸುವುದು.
ಇಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯಾಗುತ್ತಿದೆ. ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ಇಂದು ನೀವು ಎಷ್ಟು ಸಮಯವನ್ನು ನಿಮ್ಮ ಪರಿವಾರದ ಜನರ ಜೊತೆ ಹಾಗೂ ಮಿತ್ರರ ಜೊತೆ ಕಳೆಯಲು ಇಷ್ಟಪಡುತ್ತೀರೋ ಅಷ್ಟು ಸಮಯವನ್ನು ಕಳೆಯಿರಿ ಮತ್ತು ಜೀವನದ ಮಜಾವನ್ನು ಅನುಭವಿಸಿ. ಧನುರಾಶಿ ರೋಮಾನ್ಸ್. ಇಂದು ನೀವು ಯಾವುದಾದರೂ ಕಾಲ್ಪನಿಕ ವ್ಯಕ್ತಿಯ ಬಗ್ಗೆ ಯೋಚಿಸುವ ಬದಲು ಇಂದಿನ ಸಂಬಂಧದ ಬಗ್ಗೆ ಯೋಚಿಸಿ. ಸಂಬಂಧದಲ್ಲಿ ತುಲನೆ ಮಾಡುವುದರಿಂದ ನಿಮ್ಮ ಸಂಬಂಧ ಕೆಡಬಹುದು. ನಮ್ಮೆಲ್ಲರಲ್ಲೂ ಸ್ವಲ್ಪ ಕಡಿಮೆ ಇರುತ್ತದೆ ಮತ್ತು ನಾವೆಲ್ಲರೂ ಯಾರಾದರೂ ಪ್ರೀತಿಸುವವರ ಆಸೆಯನ್ನು ಹೊಂದಿರುತ್ತೇವೆ. ಧನುರಾಶಿ ಕರಿಯರ್. ಇಂದಿನ ದಿನ ತಡವಾದ ಹಾಗೂ ವಿಫಲತೆಯಿಂದ ಕೂಡಿರುವುದು. ಹೊಸ ಕೆಲಸದ ಹುಡುಕಾಟದಲ್ಲಿ ನಿಮಗೆ ಕಷ್ಟವಾಗಬಹುದು. ನಿಮ್ಮ ಸಂಪರ್ಕ ಒಳ್ಳೆಯದಾಗುವುದಾದರೆ ತಡವಾದ ಕಾರಣ ಕಷ್ಟವಾಗುವುದು. ನಿಮಗೆ ಈ ಸಮಯದಲ್ಲಿ ಎಷ್ಟು ಸಾಧ್ಯವೇ ಅಷ್ಟು ಧೈರ್ಯದಿಂದಿರುವುದು ಅವಶ್ಯವಾಗಿದೆ. ಧನುರಾಶಿ ಫೈನಾನ್ಸ್. ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು. ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ. ಎಲ್ಲ ಯಾವುದೋ ಕೊರತೆ ಉಳಿದುಕೊಂಡಿದೆ. ಆದ್ದರಿಂದ ಯಾವುದಾದರೂ ದೊಡ್ಡ ಭರವಸೆ ಇಟ್ಟುಕೊಳ್ಳಿ. ಧನುರಾಶಿ ಹೆಲ್ತ್. ಇಂದು ನೀವು ಪೂರ್ತಿ ದಿನ ಕ್ರೀಡೆಯಲ್ಲಿ ನಿರತರಾಗುವಿರಿ, ಏಕೆಂದರೆ ನಮ್ಮನ್ನು ನಾವು ಫಿಟ್ ಹಾಗೂ ಯಂಗ್ ಆಗಿ ಇರಿಸಲು ಇದು ಒಂದೇ ದಾರಿ. ಇಂದು ನಿಮ್ಮ ಮನಸ್ಸು ವ್ಯಾಯಾಮ ಮಾಡುವುದರಲ್ಲಿ ಮಾತ್ರ ಅಲ್ಲ, ಟೀಮ್ಗೋಸ್ಕರ ಸ್ಪೋರ್ಟ್ಸ್ ಆಡುವುದರಲ್ಲೂ ಇರುತ್ತದೆ. ಮಕರ ರಾಶಿ ಓವರ್ವ್ಯೂ. ಇಂದು ನೀವು ಯಾವುದಾದರೂ ಉತ್ಸವವನ್ನು ಆಚರಿಸಲು ತಯಾರಾಗಿರಿ. ಸ್ನೇಹಿತರು ಹಾಗೂ ನೆಂಟರು ಒಟ್ಟಿಗೆ ಸೇರಿ ಚೆನ್ನಾಗಿ ಮಜಾ ಮಾಡುವಿರಿ. ಅದರ ಸಿಹಿ ನೆನಪನ್ನು ನೀವು ಜೀವನ ಪೂರ್ತಿ ಮರೆಯುವುದಿಲ್ಲ. ಇಂದಿನ ದಿನ ಒಬ್ಬರಿಗೊಬ್ಬರು ಕೂಡಿ ಚೆನ್ನಾಗಿ ಮಜಾ ಮಾಡುವುದಾಗಿದೆ. ಮಕರ ರಾಶಿ ರೋಮಾನ್ಸ್. ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ. ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು. ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು. ಮಕರ ರಾಶಿ ಕರಿಯರ್. ಕೆಲಸದ ಉದ್ದೇಶವಾಗಿ ಇಂದು ಒಳ್ಳೆಯ ದಿನ. ಯಾವ ಪರಿಕಲ್ಪನೆಯಲ್ಲಿ ನೀವು ಕೆಲಸ ಮಾಡುತ್ತಿರುವಿರೋ ಅದು ಒಳ್ಳೆಯ ಆರಂಭವನ್ನು ಪಡೆಯುವುದು. ನಿಮ್ಮ ಭವಿಷ್ಯ ಸರಿಯಾದ ಗುರಿಯಡೆಗೆ ನಡೆಯುತ್ತಿದೆ. ಇದೇ ರೀತಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗಿದೆ. ಎಲ್ಲರೂ ನಿಮ್ಮ ಪ್ರದರ್ಶನದಲ್ಲಿ ಗಮನ ಹರಿಸುವರು ಹಾಗೂ ನಿಮಗೆ ಕೆಲಸದ ಸಂತುಷ್ಟತೆ ಹಾಗೂ ಉನ್ನತಿ ಒಂದೇ ಬಾರಿಗೆ ಸಿಗುವುದು. ಮಕರ ರಾಶಿ ಫೈನಾನ್ಸ್. ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ. ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು. ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ. ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ. ಮಕರ ರಾಶಿ ಹೆಲ್ತ್. ಇಂದು ನೀವು ಒತ್ತಡದ ಲೆವೆಲ್ ಅನ್ನು ಕಡಿಮೆ ಇಟ್ಟುಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ಇಂದು ನಿಮಗೆ ಯಾವುದಾದರೂ ಕಾರಣದಿಂದ ಒತ್ತಡ ಬರಬಹುದು. ನೀವು ಆಳವಾದ ಹಾಗೂ ಉದ್ದವಾದ ಉಸಿರು ಹಾಗೂ ಯೋಗಗಳಂತಹ ಮಾರ್ಗಗಳನ್ನು ಉಪಯೋಗಿಸಿ. ಅದರಿಂದ ಒತ್ತಡ ಕಡಿಮೆಯಾಗಲಿ ಮತ್ತು ನಿಮ್ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇಡಲು ನೀವು ಒತ್ತಡದ ಕಾರಣ ಹೆಚ್ಚು ಯೋಚಿಸಬೇಡಿ, ಏಕೆಂದರೆ ಇದು ಬಂದು ಹೋಗುತ್ತಿರುವುದು. ಕುಂಭರಾಶಿ ಓವರ್ವ್ಯೂ. ಇಂದು ನೀವು ತುಂಬಾ ಕರುಣೆಯ ಮೂಡ್ನಲ್ಲಿ ಇದ್ದೀರಿ. ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಲು ಬಯಸುತ್ತೀರಿ. ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ನಕಾರಾತ್ಮಕ ವಿಚಾರಗಳನ್ನು ತೆಗೆದುಹಾಕಿದರೆ ನೀವು ಕೇವಲ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯನ್ನು ತರುವುದರ ಜೊತೆಗೆ ನೀವು ಕೂಡ ಸಂತೋಷವನ್ನು ಅನುಭವಿಸುವಿರಿ. ಕುಂಭರಾಶಿ ರೋಮಾನ್ಸ್. ಇಂದು ಮಾನಸಿಕವಾಗಿ ಕಷ್ಟಪಡುತ್ತೀರಿ. ಒಳ ಜಗಳಗಳನ್ನು ಮಾತನಾಡಿ ಬಗೆಹರಿಸುವಿರಿ. ಇದರಿಂದ ಪ್ರೇಮ ತುಂಬಾ ಜಾಸ್ತಿ ಇರುವಂತೆ ಅನಿಸುತ್ತದೆ. ಕುಂಭರಾಶಿ ಕರಿಯರ್. ಕ್ರಯ ಅಥವಾ ವಿಕ್ರಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಒತ್ತಡದಿಂದ ಮುಕ್ತಿ ಸಿಗುವುದಾಗಿದೆ. ಬಹಳ ದಿನಗಳ ಕೆಲಸ ಪೂರ್ಣಗೊಳ್ಳುವುದು. ಈ ಕೆಲಸವನ್ನು ಉತ್ಪಾದನೆಯ ಜೊತೆಗೆ ತೆಗೆದುಕೊಂಡು ಹಿಂದಿನ ಕೆಲಸಗಳ ಸಂಪಾದನೆಯಲ್ಲಿ ಕಳೆಯಿರಿ. ನಿಮ್ಮನ್ನು ನೀವೇ ಹೊಗಳಿಕೊಳ್ಳಿ ಮತ್ತು ಸ್ನೇಹಿತರೊಡನೆ ಸಮಯ ಕಳೆಯಿರಿ. ಕುಂಭರಾಶಿ ಫೈನಾನ್ಸ್. ಇಂದು ತುಂಬಾ ಆರ್ಥಿಕ ಲಾಭ ಉಂಟು ಮಾಡುವಂತಹ ಅವಕಾಶಗಳು ನಿಮಗೆ ದೊರೆಯುವವು. ಅವುಗಳನ್ನು ಮಾಡಲು ನೀವು ಯೋಜನೆಗಳನ್ನು ಹಾಕಿ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಸರಿಯಾದ ಯೋಜನೆ ನಿಮ್ಮ ದೀರ್ಘಾವಧಿಯ ಬಂಡವಾಳ ಹೂಡಲು ತಳಪಾಯವಾಗುವುದು. ಆದರೆ ನೀವು ಮೊದಲು ಎಲ್ಲದರ ಬಗ್ಗೆ ಸರಿಯಾಗಿ ಪರಿಶೀಲಿಸಿ ನಂತರ ನಿಮ್ಮ ಹೆಜ್ಜೆಯನ್ನು ಇಡಿ. ಕುಂಭರಾಶಿ ಹೆಲ್ತ್. ಕೆಮ್ಮು ಹಾಗೂ ಶೀತದ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಇಂದು ನೀವು ಸಣ್ಣ ಕಾಯಿಲೆಗಳಿಂದ ತೊಂದರೆ ಅನುಭವಿಸಬಹುದು. ನೀವು ಸಣ್ಣ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಮೀನರಾಶಿ ಓವರ್ವ್ಯೂ. ಇಂದು ನಿಮ್ಮವರಲ್ಲಿ ಯಾರಾದರೂ ನಿಮಗೆ ತೊಂದರೆ ಮಾಡಬಹುದು. ಅವರು ನಿಮ್ಮ ಹತ್ತಿರದ ಸಂಬಂಧಿ ಆಗಿರಲೂಬಹುದು ಹಾಗೂ ಆಗದೆಯೂ ಇರಬಹುದು. ಆದರೆ ಎಲ್ಲ ಸಮಯದಲ್ಲೂ ನೀವು ಶಾಂತಿಯಿಂದ ಇರಬೇಕು ಹಾಗೂ ನಿಮ್ಮ ಪ್ರಿಯ ಜನರಿಗೆ ಸಹಾಯ ಮಾಡಲು ಪ್ರಯತ್ನಿಸಬೇಕು. ಅವರಿಗೆ ಬಹುಶಃ ನಿಮ್ಮ ಜೊತೆ ಹಾಗೂ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅವರಿಗೆ ಸರಿಯಾದ ದಾರಿ ತೋರಿಸುವುದು ನಿಮ್ಮ ಕರ್ತವ್ಯ.
ಮೀನರಾಶಿ ರೋಮಾನ್ಸ್. ಇಂದು ನಿಮಗೆ ನಿಮ್ಮ ಜೊತೆಗಾರನಿಂದ ಒಂದು ಅಮೂಲ್ಯ ಕೊಡುಗೆ ಸಿಗಬಹುದು. ಪ್ರೀತಿ ಮತ್ತು ಶುಭಾಶಯಗಳನ್ನು ತಿಳಿಸಿ. ನಿಮ್ಮ ಪ್ರಯತ್ನದಿಂದ ಸಂಬಂಧದಲ್ಲಿ ಹೊಸ ಹರುಷ ಬರುವುದು. ದಿವಸವನ್ನು ಖುಷಿಯಿಂದ ಸವಿಯಿರಿ. ಮೀನರಾಶಿ ಕರಿಯರ್. ಇಂದು ನೀವು ಹೊಸ ಪರಿಸ್ಥಿತಿಯ ಜೊತೆಗೆ ಸಮಂಜಸವಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಬಲ್ಲಿರಿ. ಇಂದು ಕೆಲವು ಪ್ರಸಿದ್ಧಿ ಅಥವಾ ಹೆಸರು ಸಿಗುವ ಸಂಭವವಿದೆ. ಇಂದು ನಿಮಗೆ ಕೆಲವು ಅಧಿಕಾರವೂ ಸಿಗಬಲ್ಲದು. ಇದರಿಂದ ನಿಮ್ಮ ಮೇಲೆ ಕೆಲಸದ ಒತ್ತಡ ಹೆಚ್ಚುವುದಿಲ್ಲ. ಆದರೆ ನಿಮಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗುವುದು. ಈ ಅವಕಾಶವನ್ನು ಕೈಬಿಡದಿರಿ. ಮೀನರಾಶಿ ಫೈನಾನ್ಸ್. ಇಂದು ನೀವು ಬಂಡವಾಳ ಹೂಡಲು ಯಾವುದಾದರೂ ಹೊಸ ವಿಕಲ್ಪವನ್ನು ಹುಡುಕಿ. ನೀವು ಯಾವುದಾದರೂ ಟ್ರೇಡಿಂಗ್ ಬಗ್ಗೆ ಯೋಚಿಸಿದ್ದರೆ ಮತ್ತು ಆನ್ಲೈನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೈಯಾಡಿಸಲು ಇಷ್ಟಪಟ್ಟರೆ ಹೊಸ ಪ್ರಯೋಗ ಮಾಡಲು ಇಂದಿನ ದಿನ ಕೆಟ್ಟದೇನಲ್ಲ. ಆದರೆ ಸ್ಟಾಕ್ ಮಾರ್ಕೆಟ್ನ ಏರಿಳಿತಗಳ ಬಗ್ಗೆ ನೀವು ಪ್ರತಿಕ್ಷಣ ಕಣ್ಣಿಟ್ಟಿರಬೇಕು. ಹೆಚ್ಚು ಕಷ್ಟವನ್ನು ತೆಗೆದುಕೊಳ್ಳಬೇಡಿ. ನೀವು ಲಾಭದಲ್ಲಿ ಇರುವಿರಿ. ಮೀನರಾಶಿ ಹೆಲ್ತ್. ಇಂದು ನೀವು ಆರೋಗ್ಯವನ್ನು ಅನುಭವಿಸುವಿರಿ. ಆದ್ದರಿಂದ ಯಾವುದೇ ಆರೋಗ್ಯ ತೊಂದರೆಯ ಸುದ್ದಿ ಸಿಗುವುದಿಲ್ಲ. ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿ ನಿಮಗೆ ಶಕ್ತಿ ನೀಡುವುದು. ಇಂದು ನೀವು ನಿಮ್ಮ ಆರೋಗ್ಯದ ಆನಂದ ಪಡೆಯಿರಿ. ಇಂದು ನೀವು ತಿರುಗಾಡಿ ಅಥವಾ ಯಾರಾದರೂ ಜೊತೆ ಮಾತಾಡಿ ಆಟವಾಡಿ. ನಿಮ್ಮ ಶಕ್ತಿಯ ಸ್ಥಳ ಇಂದು ಎತ್ತರದಲ್ಲಿ ಇರುವುದು.